ಎಲ್ಲರಿಗೂ ನಮಸ್ಕಾರಗಳು. ಗಣರಾಜ್ಯೋತ್ಸವದ ಶುಭಾಶಯಗಳು. ಪ್ರತಿ ವರ್ಷ ಜನವರಿ 26ರಂದು ಗಣರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ. ಏಕೆ ಜನವರಿ 26ನೇ ದಿನವೇ ಈ ಗಣರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ ತಿಳಿದುಕೊಳ್ಳೋಣ. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ 1929 ಡಿಸೆಂಬರ್ನಲ್ಲಿ ಪೂರ್ಣ ಸ್ವರಾಜ್ ಅನ್ನ ಅಂಗೀಕರಿಸಿತು. ತದನಂತರ 1930 ಜನವರಿ 26ರಂದು ಪೂರ್ಣ ಸ್ವರಾಜ್ ಅನ್ನು ಘೋಷಿಸಿತು. ಈ ಐತಿಹಾಸಿಕ ದಿನದ ನೆನಪಿಗಾಗಿ 1949 ನವೆಂಬರ್ 26ರಂದು ಭಾರತ ಸಂವಿಧಾನವನ್ನು ಸಂವಿಧಾನ ಸಭೆ ಅಂಗೀಕರಿಸಿದರು. ಸಂವಿಧಾನವನ್ನು 1950 ಜನವರಿ 26ರಂದು ಜಾರಿಗೊಳಿಸಲಾಯಿತು. ಭಾರತವನ್ನು ಗಣರಾಜ್ಯ ಎಂದು ಏಕೆ ಹೇಳಲಾಗುತ್ತದೆ? ಗಣ ಎಂದರೆ ಜನರು, ರಾಜ್ಯ ಎಂದರೆ ಆಡಳಿತ ವ್ಯವಸ್ಥೆ. ನಮ್ಮ ದೇಶದ ಆಡಳಿತ ವ್ಯವಸ್ಥೆಯು ಜನರಿಂದ ಚುನಾಯಿತರಾದಂತಹ ನಾಯಕರಲ್ಲಿದೆ. ರಾಷ್ಟ್ರಪತಿಯವರು ಕೂಡ ಪರೋಕ್ಷವಾಗಿ ಆಯ್ಕೆಯಾಗುತ್ತಾರೆ. ನಮ್ಮ ದೇಶದಲ್ಲಿ ವಂಶ ಪಾರಂಪರ್ಯದ ಆಡಳಿತವಿಲ್ಲ. ಆದ ಕಾರಣ ನಮ್ಮ ದೇಶವನ್ನು ಗಣರಾಜ್ಯ ಎಂದು ಕರೆಯಲಾಗುತ್ತದೆ. 77ನೇ ಗಣರಾಜ್ಯೋತ್ಸವವನ್ನು ನಾವು ಈ ದಿನ ಆಚರಿಸುತ್ತಿದ್ದೇವೆ. ಈ ದಿನ ಭಾರತದ ರಾಷ್ಟ್ರಪತಿಗಳಾದಂತಹ ದ್ರೌಪದಿ ಮುರ್ಮು ಅವರು ಕರ್ತವ್ಯ ಪಥದಲ್ಲಿ ಧ್ವಜಾರೋಹಣವನ್ನು ಮಾಡುತ್ತಾರೆ. ಈ ದಿನದ ಗಣರಾಜ್ಯೋತ್ಸವಕ್ಕಾಗಿ ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ ಮತ್ತು ಯುರೋಪಿಯನ್ ಕಮಿಷನ್ ಅಧ್ಯಕ್ಷೆ ಉರ್ಸುಲಾ ವಾನ್ ಡೆರ್ ಲೆಯನ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಥ್ಯಾಂಕ್ ಯು.